ಮಂಡ್ಯ ಲೋಕಸಮರ ಕಲಿಯುಗದ ಮಹಾಭಾರತನ ಹೀಗೆ ಅನುಮಾನ ಮೂಡೋದಕ್ಕೆ ಕಾರಣ ನಾಯಕರೊಬ್ಬರ ಆ ಒಂದು ಹೇಳಿಕೆ. ಹಾಗಾದ್ರೆ ಆ ನಾಯಕರು ಯಾರು, ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದೇನು ಅಂತ ನೋಡೋಣ ಬನ್ನಿ. ಮಂಡ್ಯ ಲೋಕಸಮರ ಕಲಿಯುಗದ ಮಹಾಭಾರತನ ತೊಡೆತಟ್ಟಿದ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಕೌರವ ಸೇನೆಯಲ್ಲಿ ಕಳ್ಳೆತ್ತು, ಕುಂಟೆತ್ತು, ಜೋಡೆತ್ತುಗಳೂ ಇವೆಯಾ? ಒಬ್ಬ ಹೆಣ್ಣಿನ ವಿರುದ್ಧ ಸೆಣಸ್ತಿದೆಯಾ ಕೌರವರ ಮಹಾಸೇನೆ? ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಗೆಲ್ಲೋದು ಗ್ಯಾರಂಟಿನ? ಹಾಗಾದ್ರೆ ದೋಸ್ತಿಗಳನ್ನ ಕೌರವರಿಗೆ ಹೋಲಿಸಿ ಮಾಜಿ ಡಿಸಿಎಂ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಕೊನೆ ಕ್ಷಣದಲ್ಲಿ ಬಿಜೆಪಿ ಪ್ರಚಾರವನ್ನ ಮಾಡುತ್ತೆ ಅಂತಕ್ಕಂಥ ಸುಳಿವನ್ನ ಅಶೋಕ್ ಕೊಟ್ಟಿದ್ದಾರೆ. ಬೆಳಗ್ಗೆ ಟಿವಿ ಆನ್ ಮಾಡಿದ್ರೆ, ಪತ್ರಿಕೆ ನೋಡಿದ್ರೆ ಫ್ರಂಟ್ ಸುದ್ದಿ ಅದೇ. ದಿನ ಇದ್ದರೆ ಆ ಜೋಡೆತ್ತು, ಕಳ್ಳೆತ್ತು, ಕುಂಟೆತ್ತು ಈ ಥರದ್ದೇ ನಡೀತಾ ಇದೆ. ಇಡೀ ಕರ್ನಾಟಕದ ಒಂದು ಏನದು ಹೈ ವೋಲ್ಟೇಜ್ ಚುನಾವಣೆ ಒಂದು ಇದು ಮಾಡಿ, ಒಬ್ಬ ಹೆಣ್ಣುಮಗಳು ಒಬ್ಬಳು, ಅದು ತನ್ನ ಪತಿಯನ್ನು ಕಳ್ಕೊಂಡಂಥ ಅಂಬರೀಷ್ ಅವರ ಪತ್ನಿ ಒಬ್ಬರು ಒಂಟಿ, ಅವರ ವಿರುದ್ಧ ಈ ಕೌರವರ ತಂಡ, ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, 3 ಜನ ಮಿನಿಸ್ಟ್ರು, 8 ಜನ MLAಗಳು, ಇಷ್ಟೂ ಜನ ಒಬ್ಬ ಹೆಣ್ಣುಮಗಳ ಮೇಲೆ ಯುದ್ಧ ಸಾರಿದ್ದಾರೆ. ಕೊನೆಗೆ ನನಗೆ ಹೇಳ್ತೈತೆ, ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಗ್ತೈತೆ, ಸುಮಲತಾ ಗೆಲ್ತಾರೆ.